2024ನ ಎಲ್ಲರಿಗೂ ನಮಸ್ಕಾರ. 2024 ಲೋಕಸಭಾ ಚುನಾವಣೆ ವೇಳಾಪಟ್ಟಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಪ್ರಕಟಣೆ ಆಗಿದ್ದು, ಅದರ ಪ್ರಕಾರ ನೋಟಿಫಿಕೇಷನ್ ಆಫ್ ದಿ ಎಲೆಕ್ಷನ್ ಫಾರ್ 17 ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿ ನಾಳೆ ಅಂದರೆ 28/4/2024ಗೆ ನೋಟಿಫಿಕೇಷನ್ ಮಾಡಲಾಗುವುದು. ನೋಟಿಫಿಕೇಷನ್ ಮಾಡಲಾಗುವ ದಿವಸವಾದ 28/4/2024ರಿಂದ ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಅವಕಾಶ ಪ್ರಾರಂಭ ಆಗುತ್ತೆ. 28/4/2024ನಿಂದ 28/3/2024ರಿಂದ 4/4/2024 ತನಕ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಮಧ್ಯ 29ನೇ ತಾರೀಕು ಮತ್ತು 31ನೇ ತಾರೀಕು ಇದು ಎರಡು ಕೂಡ ಪಬ್ಲಿಕ್ ಹಾಲಿಡೇಸ್ ಇರೋದ್ರಿಂದ 29 ಮತ್ತು 31ನೇ ತಾರೀಕು ಹೊರತುಪಡಿಸಿ 28ರಿಂದ 4 ತನಕ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ. ನಾಮಪತ್ರ ಸಲ್ಲಿಕೆ ಮಾಡುವಂಥ ಸ್ಥಳ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆ್ಯಂಡ್ ಜಿಲ್ಲಾಧಿಕಾರಿಗಳ ಕಚೇರಿ, ನಮ್ಮ ಕೋರ್ಟ್ ಹಾಲ್ ರೂಮ್ ಏನಿದೆ ಅಲ್ಲಿ ಕಚೇರಿ ಮಾಡಲಾಗಿದೆ. ರಿಟರ್ನಿಂಗ್ ಆಫೀಸರ್ಸ್ ಚೇಂಬರ್ ಅಲ್ಲಿ ಬಂದು ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡ್ಬೋದು. ಸ್ಪೆಸಿಫೈಡ್ RO ಅಂತ ಹೇಳಿ ARO ಅಂತ ಹೇಳಿ ಸ್ಪೆಸಿಫೈಡ್ ARO ಅಂತ ಅಡಿಷ್ನಲ್ ರಿಟರ್ನಿಂಗ್ ಆಫೀಸರ್ ಆಗಿ ಅಡಿಷ್ನಲ್ ಡೆಪ್ಟಿ ಕಮಿಷನರ್ ಸಂತೋಷ್ ಅವರದು ಘೋಷಣೆ ಆಗುತ್ತೆ. ನಮ್ಮ RO ಇಲ್ಲದ ಸಮಯದಲ್ಲಿ AROಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಬಹುದು. ಇದರಲ್ಲಿ ಫಾಲೋ ಅಪ್ ಮಾಡಬೇಕಾಗಿರುವಂಥ ಕೆಲವು ಕಂಡೀಷನ್ಸ್ ಏನಂತ ಹೇಳಿದರೆ, ನಮ್ಮ ಕಚೇರಿಯ ಒಂದು ಗೇಟ್ ಇರುವುದದು 100 ಮೀಟರ್ಸ್ ಅಂತ ನೋಟಿಫೈ ಮಾಡ್ತೇವೆ. ಸೊ 100 ಮೀಟರ್ಸ್ ಒಳಗಡೆ ಪ್ರತಿಯೊಂದು ಕ್ಯಾಂಡಿಡೇಟಿಗೆ ಮ್ಯಾಕ್ಸಿಮಮ್ 3 ವೆಹಿಕಲ್ಸ್ ಒನ್ಲಿ ವಿಲ್ ಬಿ ಅಲೌಡ್ ಇನ್ಸೈಡ್ ದ ಗೇಟ್. ಸೊ ಗೇಟ್ಗೆ ಒಳಗಡೆ 3 ಗಾಡಿಗಳಿಗೆ ಮಾತ್ರ ಅವಕಾಶ ಇದೆ. RO ಚೇಂಬರ್ಗೆ ಅವರು ಸಲ್ಲಿಕೆ ಮಾಡಲಿಕ್ಕೆ ಕ್ಯಾಂಡಿಡೇಟ್ ಒಳಗೊಂಡಂತೆ 5 ಮಂದಿ, ಕ್ಯಾಂಡಿಡೇಟ್ ಪ್ಲಸ್ 4 more ಪೀಪಲ್, ಓನ್ಲಿ 5 ಜನ ಮಾತ್ರ RO ಚೇಂಬರ್ ಒಳಗಡೆ ಪ್ರವೇಶ ಮಾಡಲಿಕ್ಕೆ, ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಅವರು ಕೊಡಬೇಕಾಗಿರುವ ದಾಖಲೆಗಳನ್ನು ಎಲ್ಲ ನಾಮಿನೇಷನ್ ದಾಖಲು ಮಾಡಲು ಇಚ್ಛಿಸಿರೋ ಎಲ್ಲರ ಒಂದು ಗಮನಕ್ಕೆ ಇದು ಅವರು ಕೊಡಬೇಕಾಗಿರೋ ದಾಖಲೆಗಳನ್ನು ಒಂದು ಕಿರು ಇದನ್ನು ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಅದಕ್ಕೆ ಮುಂಚೆ ಇದರದ್ದು ಈ ನಾಮಿನೇಷನ್ಸು, ಈ ಡಾಕ್ಯುಮೆಂಟ್ಸು ಈ ನಾಮಿನೇಷನ್ ಪೇಪರ್ಸು, ಇದರ ದಾಖಲೆಗಳು ಇದೆಲ್ಲ ಸಹ ಇಲ್ಲಿ ಇದೇ ಹಾಲಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಮಾಡಲಾಗುವುದು. ಇವತ್ತಿಂದ ಆ ಫೆಸಿಲಿಟೇಷನ್ ಸೆಂಟರ್ ವಿಲ್ ಬಿ ಫಂಕ್ಷನಿಂಗ್. ಸೊ ಆ ಫೆಸಿಲಿಟೇಷನ್ ಸೆಂಟ್ರಲ್ಲಿ ಇದು ಯಾವ ನಾಮಿನೇಷನ್ ಪೇಪರ್ಸ್ ಏನೇನು ಬೇಕು ಅನ್ನುವಂಥದ್ದು ಕ್ಯಾಂಡಿಡೇಟ್ಸ್ ಪರವಾಗಿ ಬಂದು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಲಾಗುವುದು. ಸೊ ಒಟ್ಟಾರೆಯಾಗಿ ಯಾವ ದಾಖಲೆಗಳು ಬೇಕು ಅಂತ ಹೇಳಿದರೆ, ಒಂದು ನಮೂನೆ 2A, ಫಾರ್ಮ್ 2A, ನಮೂನೆ 2A ಅಲ್ಲಿರುವಂಥ ನಾಮಪತ್ರದ ಜೊತೆ ಫಾರ್ಮ್ 26 ಅನ್ನುವಂಥದ್ದು ಕ್ಯಾಂಡಿಡೇಟ್ನ ಸಂಪೂರ್ಣ ವೈಯಕ್ತಿಕ ವಿವರಗಳನ್ನು ಒಳಗೊಂಡಿರುವಂಥ ಅಫಿಡಾವಿಟ್ ಮುಖಾಂತರ ಅವರು ಘೋಷಣೆ ಮಾಡಬೇಕಾಗತ್ತೆ. ಅವರ ಕುಟುಂಬಸ್ಥರು ಎಲ್ಲರೂ ಇರುವಂಥ ಮಾಹಿತಿ ಇದೆ ಫಾರ್ಮ್ 26ಅಲ್ಲಿ. ಆ ಫಾರ್ಮ್ 26 ವಿಲ್ ಬಿ ದ ಅಫಿಡಾವಿಟ್ ಆಫ್ ಆಲ್ ದಿ ಪರ್ಸನಲ್ ಇನ್ಫಾರ್ಮೇಷನ್. ಈ ಫಾರ್ಮ್ 26ಅಲ್ಲಿ ಯಾವುದೇ ಕಾಲಮನ್ನು ಖಾಲಿ ಬಿಡುವಂಗಿಲ್ಲ. ನಾಟ್ ಅಪ್ಲಿಕಬಲ್ ಇದ್ದರೆ ನಾಟ್ ಅಪ್ಲಿಕಬಲ್ ಬರೀಬೇಕು, ನಿಲ್ಲಿದ್ದರೆ ನಿಲ್ ಬರೀಬೇಕು. ಇದನ್ನು ಯಾವುದು ಖಾಲಿ ಬಿಡೋಂಗಿಲ್ಲ. ಸೊ ಫಾರ್ಮ್ 26ಅನ್ನು ಫಿಲ್ ಮಾಡಬೇಕು. ಓತ್ ಆಫ್ ಅಫರ್ಮೇಷನ್, ಪ್ರಮಾಣ ವಚನ ದೃಢೀಕರಣ ನಮೂನೆಯಲ್ಲಿರುವಂಥ ಪ್ರಮಾಣ ವಚನವನ್ನು ಅಲ್ಲಿ ಬಂದು ಅವರು ಓದಿ ಹೇಳಿ ಅದನ್ನು ಸಹಿ ಮಾಡಿ ROಗೆ ಅದನ್ನು ಓದಿ ಪ್ರಮಾಣ ವಚನ ತಗೊಂಡು ಸೈನ್ ಮಾಡಿ ಕೊಡಬೇಕು. ಇದರ ಜೊತೆ ನೋ ಡ್ಯೂಸ್ ಸರ್ಟಿಫಿಕೇಟ್ ಅಂತ ಅದು ಫಾರ್ಮ್ 26ಅಲ್ಲೇ ಒಳಗೊಂಡಿದೆ. ಸರ್ಕಾರಿ ವಸತಿ ಗೃಹಗಳು ಉಳಿದಂಥ ಸರ್ಕಾರಕ್ಕೆ ಕೊಡಬೇಕಾಗಿರುವಂಥ
ಡ್ಯೂಸ್ ಯಾವುದು ಇಲ್ಲ ಅನ್ನುವಂಥದ್ದನ್ನು ನೋ ಡ್ಯೂಸ್ ಸರ್ಟಿಫಿಕೇಟನ್ನು ಸಹ ಅದು ಫಾರ್ಮ್ 26 ಅಂಗವಾಗಿಯೇ ಇದೆ. ಅದಕ್ಕೆ ಬೇಕಾಗಿರುವಂಥ ನೋ ಡ್ಯೂಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅವರು ತರಬೇಕಾಗತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ ಆಗಿ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ, ಅವ್ರಿಗೆ ಒಬ್ಬರು ಮಾತ್ರ ಪ್ರಪೋಸರ್ಸ್ ಇದ್ದರೆ ಉಳಿದವರೆಲ್ಲರಿಗೂ 10 ಜನ ಪ್ರಪೋಸರ್ಸ್ ಇರಬೇಕಾಗತ್ತೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ, ರೆಕಗ್ನೈಸ್ ಇನ್ ಸಮ್ ಅದರ್ ಸ್ಟೇಟ್ ಬಟ್ ಅನ್ರೆಕಗ್ನೈಸ್ಡ್ ಹಿಯರ್, ಈ ಥರ ಇರುವಂಥ ಎಲ್ಲರೂ ಕೂಡ 10 ಜನ ಪ್ರಪೋಸರ್ಸ್ ಸಹಿ ಬೇಕಾಗ್ತದೆ. ಇದರಲ್ಲಿ ಯಾರಾದರೂ ಕ್ಯಾಂಡಿಡೇಟು ಅಥವಾ ಪ್ರಪೋಸರು ಬೇರೆ ಕಾನ್ಸ್ಟಿಟ್ಯುವೆನ್ಸಿಯ ವೋಟರ್ ಆಗಿದ್ದಲ್ಲಿ ಆ ಎಲೆಕ್ಟ್ರೋಲ್ ರೋಲ್ನ ಕಾಪಿನೂ ಸಹ ಕೊಡಬೇಕು. ಅಂದರೆ ನಮ್ಮದೇ ಕಾನ್ಸ್ಟಿಟ್ಯುವೆನ್ಸಿ ವೋಟರ್ ಇದ್ದರೆ ಕ್ಯಾಂಡಿಡೇಟ್ ಆರ್ ದಿ ಪ್ರಪೋಸರ್, ನಮ್ಮಲ್ಲಿ ಎಲೆಕ್ಟ್ರೋಲ್ ರೋಲ್ ಇರುತ್ತೆ. ಇಫ್ ದೇ ಆರ್ ಫ್ರಮ್ ಕಾನ್ಸ್ಟಿಟ್ಯುವೆನ್ಸಿ ಅದರ್ ದ್ಯಾನ್ ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯುವೆನ್ಸಿ, ಅವರು ಸರ್ಟಿಫೈಡ್ ಕಾಪಿ ಆಫ್ ದ ಎಲೆಕ್ಟ್ರೋಲ್ ರೋಲನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಇದರ ಜೊತೆ ಪೊಲಿಟಿಕಲ್ ಪಾರ್ಟಿ ಅಫಿಷಿಯಲ್ ಕ್ಯಾಂಡಿಡೇಟ್ ಆದವರು ಫಾರ್ಮ್ ಎ ಆ್ಯಂಡ್ ಫಾರ್ಮ್ ಬಿ ಅನ್ನು ಮಂಡಿಸಬೇಕಾಗತ್ತೆ. 4 ಫೋಟೋ, 2 ಸೆಂಟಿಮೀಟರ್ 2 x 2.5 ಸೆಂಟಿಮೀಟರ್ ಫೋಟೋ ವಿತ್ ಅ ವೈಟ್ ಬ್ಯಾಕ್ಗ್ರೌಂಡ್ ವಿತ್ ನಾರ್ಮಲ್ ಕ್ಲೋತಿಂಗ್ ವಿತ್ ನೋ ಯೂನಿಫಾರ್ಮ್ಸ್ ಆರ್ ನೋ ಡಾರ್ಕ್ ಗ್ಲಾಸಸ್, ಈ ಥರ ಇಲ್ಲದ ಒಂದು ಫೋಟೋಸನ್ನು ಮಾಡಬೇಕು. ಸ್ಪೆಸಿಫಿಕ್ ಆಗಿ ಡೆಪಾಸಿಟ್, ಸೆಕ್ಯೂರಿಟಿ ಡೆಪಾಸಿಟ್ ಆಫ್ 25,000 ರೂಪೀಸ್. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರು ಸೇರಿದರೆ 12,500. ಅವರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಆಗಿದ್ದಲ್ಲಿ 12,500 ಸೆಕ್ಯೂರಿಟಿ ಡೆಪಾಸಿಟ್ ಇದರಲ್ಲಿ ವಿನಾಯಿತಿ ಕ್ಲೈಮ್ ಮಾಡಬೇಕಾದಲ್ಲಿ ಅದು ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಸಹ ಪ್ರೊಡ್ಯೂಸ್ ಮಾಡಬೇಕು. ಇದರಲ್ಲಿ ಪ್ರಮುಖವಾಗಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದರೆ, ನಾಳೆ ಅಂದರೆ ಯಾವಾಗ ನಾಮಿನೇಷನ್ ದಾಖಲು ಮಾಡಲಿಕ್ಕೆ ಹೊರಟಿದ್ದಾರೆ ಆವಾಗಿಂದ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಲೆಕ್ಕ ಶುರುವಾಗೋದು. ಯಾವುದೇ ಎಲೆಕ್ಷನ್ ಎಕ್ಸ್ಪೆಂಡಿಚರು ಒಂದೇ ಖಾತೆಯಿಂದ ಮಾಡಬೇಕು. ಅದಕ್ಕೆ ಪ್ರತ್ಯೇಕವಾದ ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಂತ ಕ್ಯಾಂಡಿಡೇಟ್, ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ ಪ್ಲಸ್ ಅವರು ನಾಮಿನೇಟ್ ಮಾಡುವಂಥ ಎಲೆಕ್ಷನ್ ಏಜೆಂಟ್ ಜಂಟಿ ಖಾತೆ, ಇದು ಈ ಥರ ಇರುವಂಥ ಹೊಸ ಖಾತೆಯನ್ನು, ಬ್ಯಾಂಕ್ ಅಕೌಂಟನ್ನು ತೆರೆಯಲೇಬೇಕು. ಯಾವುದೇ ಸೋರ್ಸಸ್ ಆಫ್ ಇನ್ಕಮಿಂದ ಅವ್ರದ್ದೇ ಸ್ವಂತ ಆದಾಯ ಇರ್ಬೋದು, ಬೇರೆ ಡೊನೇಷನ್ ಇರ್ಬೋದು, ಪಾರ್ಟಿ ಕಾಂಟ್ರಿಬ್ಯೂಷನ್ ಇರ್ಬೋದು, ಯಾವುದೇ ಇದ್ರೂ ಆ ಬ್ಯಾಂಕ್ ಖಾತೆಯಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಮಾತ್ರ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ. ಸೊ ದ ಕ್ಯಾಂಡಿಡೇಟ್ ವೈಲ್ ಫೈಲಿಂಗ್ ನಾಮಿನೇಷನ್ ಇಟ್ ಸೆಲ್ಫ್ ಶುಡ್ ಗಿವ್ ಅ ಕಾಪಿ ಆಫ್ ದಿ ಬ್ಯಾಂಕ್ ಅಕೌಂಟ್ ದೇ ಓಪನ್ ಫಾರ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಪರ್ಪಸಸ್. ಇದು ಭಾರಿ ಪ್ರಮುಖವಾಗಿ ಅವರು ಮಾಡಬೇಕಾಗಿರುವಂಥದ್ದು. ಸೊ ದಿಸ್ ಹ್ಯಾಸ್ ಟು ಹ್ಯಾಪನ್ ಬಿಫೋರ್ ದಿ ನಾಮಿನೇಷನ್ ಇಟ್ ಸೆಲ್ಫ್. ಉಳಿದಿದ್ದಂತೆ ಅವ್ರಿಗೆ ಒಂದು ಏಜೆಂಟನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಫಾರ್ಮ್ 8ದು ಅವ್ರದ್ದು ಏಜೆಂಟು, ಫೋಟೋಗ್ರಾಫು, ಸ್ಪೆಸಿಮೆನ್ ಸಿಗ್ನೇಚರ್ ಪ್ಲಸ್ ಒಬ್ಬರು ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗಂತ ಪ್ರತ್ಯೇಕವಾಗಿ ಏಜೆಂಟನ್ನು ಕೂಡ ನೇಮಕ ಮಾಡ್ಬೋದು. ಬಟ್ ಅವರಿಗೆ ಎಲೆಕ್ಷನ್ ಏಜೆಂಟ್ ಮಾಡುವಂಥ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂಥ ಕೆಲಸ ಮಾತ್ರ ಅವ್ರು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟು ಅವರು ಕೊಡಬೇಕಾಗಿದೆ. ಆ್ಯಂಡ್ ಸೆಕ್ಷನ್ 127A RP ಆ್ಯಕ್ಟ್ ಪ್ರಕಾರ ಯಾವುದೇ ಪೋಸ್ಟರ್ಸು, ಪ್ಯಾಂಪ್ಲೆಟ್ಸು, ಕಂಟೆಂಟ್ ಯಾವುದೇ ಜನ್ರೇಟ್ ಮಾಡಿದ್ರು ಅದರಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪ್ರಿಂಟರ್ ಆ್ಯಂಡ್ ಪಬ್ಲಿಷರ್ ಅಂದರೆ ನಂಬರ್ ಆಫ್ ಕಾಪೀಸ್ ಪಬ್ಲಿಷ್ಡ್ ಅದು ಅವ್ರು ಮಾಡಲೇಬೇಕಾಗತ್ತೆ. ಇದು ಸಹ ಕ್ಯಾಂಡಿಡೇಟ್ ಗಮನಕ್ಕೆ ತರ್ತೀವಿ. ಯಾಕಂದರೆ ನಾಮಿನೇಷನ್ ಪ್ರಾರಂಭ ಮಾಡುವಂಥ ಸಮಯದಿಂದನೇ ಇದು ಜಾರ್ತಿಗೆ ಬರ್ತದೆ. ಸೊ ಯಾವುದೇ ಪ್ರಿಂಟರ್ಸು ಪ್ರೆಸ್ಸಲ್ಲಿ ಅದನ್ನು ಅವ್ರದ್ದು ಹೆಸರಿಲ್ಲದೆ, ನೇಮ್ ಇಲ್ಲದೆ, ನಂಬರ್ಸ್ ಇಲ್ಲದೆ ಯಾವುದೇ ಎಲೆಕ್ಷನ್ ಮೆಟೀರಿಯಲನ್ನು ಪ್ರಿಂಟ್ ಮಾಡೋಂಗಿಲ್ಲ. ಜೊತೆ ಈ ಫಾರ್ಮ್ 26A ಅನ್ನು ಆನ್ಲೈನಲ್ಲೂ ಫಿಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. https suvida.eci.gov.in suvida.eci.gov.in. ಸೊ ಇದರಲ್ಲೂ ಸಹ ಅವರು ಫಾರ್ಮ್ 26ಅನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೂ ಫಿಲ್ ಮಾಡಿದ ನಂತರ ಅದನ್ನು ಹಾರ್ಡ್ ಕಾಪಿಯನ್ನು ಪ್ರಿಂಟ್ ಮಾಡಿಕೊಂಡು ಸಹಿ ಮಾಡಿ ನಮಗೆ ಮಂಡಿಸಬೇಕಾಗಿದೆ ಅಲಾಂಗ್ ವಿತ್ ದ ಅಫಿಡವಿಟ್. ಸೊ ಇದರಲ್ಲಿ ಎಲ್ಲ ಕಾಲಮ್ಸು ಇದೆಲ್ಲ ಅದರಲ್ಲಿ ಜನ್ರೇಟ್ ಆಗುವ ಕಾರಣ ಅದರಲ್ಲಿ ಅಪ್ಲೈ ಮಾಡಿಕೊಂಡು ಮಾಡಬಹುದು.
ಈ ಒಂದು ಸೌಲಭ್ಯವನ್ನು ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದೆ. ಎಸ್ ಎಸ್ ಆನ್ಲೈನ್ ಅಂದರೆ ಆ ಫಾರ್ಮ್ ಅವೈಲಬಲ್ ಇದೆ ಆನ್ಲೈನಲ್ಲಿ, ಬಿಕಾಸ್ ಇಟ್ಸ್ ಕಾಲಮ್ಸ್ ಎಲ್ಲ ಸ್ಪೆಸಿಫಿಕ್ ಕಾಲಮ್ಸ್ ಯಾವುದು ಬಿಡಬಾರ್ದು ಅಂತ. ಸೊ ಇಟ್ ಇಸ್ ಕಂಫರ್ಟಬಲ್, ದೇ ಕ್ಯಾನ್ ಯೂಸ್ ದಟ್ ಆಪ್ಷನ್, ಬಟ್ ನೆವರ್ಲೆಸ್ ದೇ ಹ್ಯಾವ್ ಟು ಟೇಕ್ ಅ ಪ್ರಿಂಟ್ ಔಟ್ ಆ್ಯಂಡ್ ಸಬ್ಮಿಟ್ ಇಟ್. ಚುನಾವಣೆ ಸಂಬಂಧಪಟ್ಟಂತೆ ಇಷ್ಟು, ನಾಮಿನೇಷನ್ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಖರ್ಚು ಎಲೆಕ್ಷನ್ ಎಕ್ಸ್ಪೆಂಡಿಚರಲ್ಲಿ ಲೆಕ್ಕ ಮಾಡಲಾಗುವುದು. ಅದರಲ್ಲಿ ಎಷ್ಟು ಗಾಡಿ ಬಳಸ್ತಾರೆ, ಎಷ್ಟು ಫ್ಲ್ಯಾಗ್ಸ್ ಬಳಸ್ತಾರೆ, ಇದೆಲ್ಲ ಕೂಡ ನಮ್ಮ ನಮ್ಮ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅದನ್ನು ವಿಡಿಯೋ ತೊಗೊಂಡಿರ್ತಾರೆ. ಅದರ ಎಕ್ಸ್ಪೆಂಡಿಚರ್ನು ಸಹ ಅದರಲ್ಲಿ ಲೆಕ್ಕ ಮಾಡ್ತೀವಿ. ನಾಮಿನೇಷನ್ಗೆ ಅಂತ ಹೊರಡುವ ಸಮಯದಿಂದನೇ ಆ ಕ್ಯಾಂಡಿಡೇಚರ್ ಹೆಸರಲ್ಲಿ ಆ ಎಕ್ಸ್ಪೆಂಡಿಚರ್ ಬುಕ್ ಮಾಡಲಾಗುತ್ತೆ. ಸೊ ನಮ್ಮ ವಿ ಎಸ್ ಟಿ ಕೂಡ ಅದರಲ್ಲಿ ಇರ್ತದೆ. ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಅದಕ್ಕೆ ಪರ್ಮಿಷನ್ ಆಯಾ ಎ ಆರ್ ಓಸ್ ಆಫೀಸಲ್ಲಿ ಏನು ಈವೆಂಟ್ಸ್ಗೆ, ಎಲೆಕ್ಷನ್ ಕ್ಯಾಂಪೇನಿಂಗ್ಗೆ, ಇದಕ್ಕೆಲ್ಲ ಪರ್ಮಿಷನ್ ಈಗಾಗಲೇ ಸಿಂಗಲ್ ವಿಂಡೋ ಸಿಸ್ಟಮ್ಲಿ ಕೊಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅವರು ದಿನಾಂಕ ಮತ್ತು ಇದನ್ನು ಮೆನ್ಷನ್ ಮಾಡಿ ಅಪ್ಲೈ ಮಾಡಿ ಪರ್ಮಿಷನ್ ತೊಗೊಂಡ್ರೆ ಅದಕ್ಕೆ ಅವಕಾಶ ಇದೆ. ಯಾವುದು 3 ವೆಹಿಕಲ್ ಅಂತ ಇದೆ, ಅದು ಎಲ್ಲ ವೆಹಿಕಲ್ ಒಳಗೊಂಡಂತೆ. ವಿಚ್ ಎವರ್ ವೆಹಿಕಲ್, ನಾಟ್ ಲಾರಿ, 4 wheeler ಆ್ಯಂಡ್ 2 wheeler ಅಂತ ಭಾವಿಸೋಣ. ನೋ ನಾಟ್ ಪರ್ಮಿಟೆಡ್, ಓನ್ಲಿ ಕಾರ್ಸ್ 4 wheelers ಆ್ಯಂಡ್ 2 wheelers. ಈಗ ಇದರಲ್ಲಿ 2 ಆ್ಯಂಗಲಲ್ಲಿ ಇದರಲ್ಲಿ ನಾವು ಚಿಂತನೆ ಮಾಡಬೇಕು. ಒಂದು MCC, ಇನ್ನೊಂದು ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ತನಕ ನಮಗೆ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗಲ್ಲ. ಈಗ ಕ್ಯಾಂಡಿಡೇಟ್ಸ್ ಅಂತ ಫೈನಲೈಸ್ ಆಗದೆ 8ನೇ ತಾರೀಕು ನಂತರ. ಸೊ ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ, ಪೊಲಿಟಿಕಲ್ ಪಾರ್ಟಿ ಸಂಬಂಧಪಟ್ಟಂತೆ ಯಾವುದೇ ಈವೆಂಟ್ ಇದ್ದರೆ, ಅವ್ರದ್ದೇ ಮನೆ ಮದುವೆ ಇರ್ಬೋದು, ಇಲ್ಲ ಅವ್ರು ಅಟೆಂಡ್ ಮಾಡ್ತಾರೆ, ಸೊ ಇಟ್ಸ್ ಪ್ರಿಫರಬಲ್ ಯು ಟೇಕ್ ಅ ಪರ್ಮಿಷನ್, ಬಿಕಾಸ್ ವಿ ನೀಡ್ ಟು ಬಿ ಇನ್ಫಾರ್ಮ್ಡ್. ಅದರಲ್ಲಿ ಏನಾದರೂ MCC ವೈಲೇಷನ್ಸು ಇದಕ್ಕೆ ಅವಕಾಶ ಮಾಡಬಾರ್ದು ಅಂತ ಎಲೆಕ್ಷನ್ CEO ಆಫೀಸಿಂದನೂ ಕೊಟ್ಟಿರುವಂಥ ಕಮ್ಯುನಿಕೆಯಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ವೈಯಕ್ತಿಕ ಫಂಕ್ಷನ್ಸ್ಗೆ ನೀವು ಪರ್ಮಿಷನ್ ಮಾಡಿನೇ ತೊಗೋಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ ಆದರೆ MCC ವೈಲೇಷನ್ಸು ಇದು ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ. ಸೊ ಅಲ್ಲಿ ಏನಾದರೂ ಕ್ಯಾಂಡಿಡೇಟೋ, ಪೊಲಿಟಿಕಲ್ ಪಾರ್ಟಿ ಕ್ಯಾಂಪೇನಿಂಗೋ, ಏನೋ ಒಂದು ಡಿಸ್ಟ್ರಿಬ್ಯೂಷನೋ ಏನೋ ಮಾಡುವಂಥ ಅವಕಾಶ ಮಾಡಿಕೊಳ್ಬಾರ್ದು ಅಂತ ಹೇಳಿದ್ದಾರೆ. ದ ಸೇಮ್ ಹ್ಯಾಸ್ ಬೀನ್ ಕಮ್ಯುನಿಕೇಟೆಡ್ ಟು ಆಲ್ ದಿ ಮಂಟಪಾಸ್ಗೆ ಮೀಟಿಂಗ್ ಮಾಡಿ. ಮ್ಯಾರೇಜ್ ಇದೆ ಅಥವಾ ಮನೆ ಪ್ರೋಗ್ರಾಮ್ ಇದೆ, some hall in this period. ಅವ್ರದ್ದೇನು, what is the thing for them? They are not related to any political party, nothing. ಇದು ಮೊನ್ನೆ ಏನು CEO ಆಫೀಸಿಂದ ಏನು ಕಮ್ಯುನಿಕೇಷನ್ ಬಂದಿದೆ ಅದು ಪ್ರಕಾರನೇ ನಾವು ಕ್ರಮ ವಹಿಸ್ತೀವಿ. CEO ಆಫೀಸಿಂದ ಏನು ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ, ನಿನ್ನೆ ಏನು ಕಮ್ಯುನಿಕೇಷನ್ ಕೊಟ್ಟಿದ್ದಾರೆ, ದಟ್ ಪ್ರೈವೇಟ್ ಫಂಕ್ಷನ್ಸ್ಗೆ ಬೇಕಾಗಿಲ್ಲ, ಬಟ್ ಯು ನೀಡ್ ಟು ಎನ್ಶೋರ್ ದಟ್ ದರ್ ಇಸ್ ನೋ MCC ವೈಲೇಷನ್ ಅಂತ, ಅದು ಪ್ರಕಾರನೇ ನಾವು ಕ್ರಮ ವಹಿಸ್ತೀವಿ. CEO ಆಫೀಸಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಎಲೆಕ್ಷನ್ ಇದು ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಬಂದಿದೆ. ನೀವು ಕೇಳುವಂಥ ಪ್ರಶ್ನೆ ಅಲ್ಲಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಅದು ಪ್ರಕಾರನೇ ನಾವು ಕ್ರಮ ವಹಿಸ್ತೇವೆ. ವಾಟ್ ಎವರ್ ಇಸ್ ಕಮ್ ಇನ್ ರೈಟಿಂಗ್ ವಿ ವಿಲ್ ಡೂ ದಟ್. MCC ವೈಲೇಷನ್ ಆಗಬಾರ್ದು. ಅಲ್ಲಿ ಬಂದು ಅವ್ರು ಏನಾದರೂ ಇದು ಓಟ್ ಕೇಳುವಂಥದ್ದು ಆಗಬಾರ್ದು, ಕ್ಯಾಂಪೇನಿಂಗ್ ಆಗಬಾರ್ದು, ಅವರ ಹೆಸರಲ್ಲಿ ಏನೋ ಒಂದು ಊಟ ಹಾಕುವಂಥದ್ದು ಆಗಬಾರ್ದು. ಈಗ ಮದುವೆ ಅಂದರೆ ಮದುವೆ ಮಾತ್ರ ಅಲ್ಲಲ್ಲ, ಪ್ರೈವೇಟ್ ಫಂಕ್ಷನ್ಸ್ ಕುಡ್ ಬಿ ಎನಿಥಿಂಗ್, ಬೇರೆ ಬೇರೆ ಫಂಕ್ಷನ್ಸು ಸಹ ಇರ್ತದೆ. ಅಂಥ ಫಂಕ್ಷನ್ಸ್, ಈಗ ಬರ್ತ್ಡೇ ಯಾರಿಗೋ ಒಬ್ಬರಿಗೆ ಬರ್ತ್ಡೇ ಅಂಥ ಉದಾಹರಣೆಗಳಿದೆ ಹಿಂದೆ MCC ವೈಲೇಷನ್ಸ್ ಆಗಿರುವಂಥದ್ದು. ಆನ್ ಪ್ರಿಟೆಕ್ಸ್ಟ್ ಆಫ್ ಅ ಬರ್ತ್ಡೇ ಪಾರ್ಟಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇಲ್ಲ, ಬಟ್ ಅದಕ್ಕೋಸ್ಕರ ವಿ ಟೇಕ್ ಪರ್ಮಿಷನ್ಸ್. ಐ ಅಂಡರ್ಸ್ಟ್ಯಾಂಡ್, ವಿಲ್ ಟೇಕ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು CEO ಆಫೀಸಿಂದ ಕೊಟ್ಟಿದ್ದಾರೆ ಅಂತ ತೊಗೊಂಡ್ಬಿಟ್ಟು ನಾನು ವಾಪಸ್ ನಿಮಗೆ ಬರ್ತೇನೆ. ಐ ವಿಲ್ ಗಿವ್ ಅ ಸ್ಪೆಸಿಫಿಕ್ ರಿಪ್ಲೈ. ಐ ಅಂಡರ್ಸ್ಟ್ಯಾಂಡ್ ವೆದರ್ ದೇ ಹ್ಯಾವ್ ಟು ಅಪ್ಲೈ ಆರ್ ನಾಟ್ ಅನ್ನುವಂಥದ್ದು ಎಸ್ ಆರ್ ನೋ ಆನ್ಸರನ್ನು
ಎಸ್ ಆರ್ ನೋ ಆನ್ಸರನ್ನು ನಾನು ಸಿ ಒ ಆಫೀಸ್ ಕಮ್ಯುನಿಕೇಷನ್ ನೋಡಿಕೊಂಡು ನಾನು ವಾಪಸ್ ಕೊಡ್ತೇನೆ. ಎನಿಥಿಂಗ್ ಎಲ್ಸ್ ರಿಲೇಟೆಡ್ ಟು ದಿಸ್ ಥಿಂಗ್? ಮೀಡಿಯಾಗೆ ನಾವು ನಾಮಿನೇಷನ್ ದಾಖಲೆ ಮಾಡೋದಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಇಟ್ ವಿಲ್ ಬಿ ಅಸ್ ಯೂಶ್ವಲಿ ಇನ್ ಎವ್ರಿ ಎಲೆಕ್ಷನ್ ಮಾಡಿದಂಗೆ ನಮ್ಮ ಅಫಿಷಿಯಲ್ ಫೋಟೋಗ್ರಾಫರ್ ಪ್ಲಸ್ ವೀಡಿಯೋ ಇದರಿಂದ ನಿಮಗೆ ಅದನ್ನು ಸಪ್ಲೈ ಮಾಡ್ತೇವೆ. ಈಗ ಈ ರಾಜಕಾರಣಿಗಳು ಓಪನ್ ಆಗಿ ಹೇಳ್ತಾರೆ, ಒಂದು ಎಲೆಕ್ಷನ್ಗೆ 10 ಕೋಟಿ 12 ಕೋಟಿ ಖರ್ಚು ಮಾಡ್ತಾರೆ ಯಾರೇ ಆಗಿ. ಆಗ ನಮಗೆ ಇಲ್ಲಿ ಸಿಗುವಂಥದ್ದು ಹಣ 8 ಲಕ್ಷ 10 ಲಕ್ಷ ಕೆಲವು ಲಕ್ಷಗಳಲ್ಲಿ ಮಾಡೋದಿತ್ತು. ಹಾಗಿರುವಾಗ ಈ ಅಷ್ಟು ಹಣವನ್ನು ಈ ಬಟವಾಡೆ ಆಗ್ತದೆ ಅಂತ ಹೇಳಿದರೆ ಈ ಎಲೆಕ್ಷನ್ ಕಮಿಷನ್ ಅದಕ್ಕೆ ಏನು ಮಾಡೋದಿಲ್ಲ ಅಂತ? ಇಲ್ಲ, ಜನರಲ್ ಕ್ವೆಶ್ಚನ್ ಇದೆ. ಎಲೆಕ್ಷನ್ ಕಮಿಷನ್ಗೆ ಉತ್ತರ ಕೊಡೋದು ಬದಲು ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ದಕ್ಷಿಣ ಕನ್ನಡ ಇಸ್ ನಾಟ್ ಎ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ ಟು ಬಿಗಿನ್ ವಿತ್. ಇಲ್ಲಿ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ. ಇಲ್ಲಿ ಎಕ್ಸ್ಪೆಂಡಿಚರ್ ರಿಲೇಟೆಡ್ ವೈಲೇಷನ್ಸು ಆಗಿಲ್ಲ. ಅಂದರೆ ಹಿಂದೆ ಕೇಸಸ್ ಬುಕ್ ಫಾರ್ ಅ ಕಾನ್ಸ್ಟಿಟ್ಯೂನ್ಸಿ ಟು ಬಿ ಡಿಕ್ಲೇರ್ಡ್ ಎಸ್ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಆರ್ ಪಾಕೆಟ್ಸ್ ಟು ಬಿ ಡಿಕ್ಲೇರ್ಡ್ ಎಸ್ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್, ದರ್ ನೀಡ್ಸ್ ಟು ಬಿ ಸಮ್ ಕ್ರೈಟೀರಿಯಾ. ಆ ಕ್ರೈಟೀರಿಯಾ ಪ್ರಕಾರ ಇಲ್ಲಿ ಆ ಥರ ಕೇಸಸ್ಗಳು ಜಾಸ್ತಿ ಬುಕ್ ಆಗಿಲ್ಲ. ನಂಬರ್ 1. ನಂಬರ್ 2 ಇಸ್ 95 ಲ್ಯಾಕ್ಸ್ ಅಂತ ಏನು ಲಿಮಿಟ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗೆ, ಆ ಕ್ಯಾಂಡಿಡೇಟ್ದು ಲಿಮಿಟ್ ಒಳಗಡೆ ಏನು ಖರ್ಚು ಮಾಡಬೇಕನ್ನುವಂಥದ್ದನ್ನು ಮಾಡಲಿಕ್ಕೆ ನಮ್ಮಲ್ಲಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇದೆ. ಎಕ್ಸ್ಪೆಂಡಿಚರ್ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಇನ್ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಇದೆ. ಆ್ಯಂಡ್ ಇಲ್ಲಿ ಎಕ್ಸ್ಪೆಂಡಿಚರ್ ಅಬ್ಸರ್ವರು ಸಹ ಬರ್ತಾರೆ. ಅವ್ರಿಗೆ ಈಗ ನಾವು ಹೇಳಿದ್ವಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಆ ಬ್ಯಾಂಕ್ ಅಕೌಂಟಿಂದನೇ ಖರ್ಚು ಮಾಡಬೇಕು. ಅದು ಬಿಟ್ಟು ಅವರಿಗೆ ಪ್ರತಿ ಕ್ಯಾಂಡಿಡೇಟ್ಗೂ ವಿಲ್ ಬಿ ಗಿವಿಂಗ್ ಆನ್ ಎಕ್ಸ್ಪೆಂಡಿಚರ್ ಬುಕ್. ಅನೆಕ್ಷನ್ 19 ಪ್ರಕಾರ ನಾವು ಒಂದು 49 ಪ್ರಕಾರ ಒಂದು ಬುಕ್ಕನ್ನು ಕೊಡ್ತೇವೆ. ಅದಲ್ಲೇ ಅವರು ಅದು ಸೈನ್ಡ್ ಬೈ ದ ಆರ್ ಒ ಇಟ್ ವಿಲ್ ಬಿ ಇಶ್ಯೂಡ್. ಪ್ರತಿಯೊಂದು ಖರ್ಚನ್ನು ಅವರು ಅದರಲ್ಲಿ ರೆಕಾರ್ಡ್ ಮಾಡಬೇಕು, ಅದನ್ನು ನಮಗೆ ಮಂಡಿಸಬೇಕು. ಸೊ ಇದೆಲ್ಲ ಪ್ರೊಸೀಜರ್ಸ್ ಇದೆ. ಅದು ಪ್ರಕಾರ ವಿ ಸಿ ವಾಟ್ ಇಸ್ ದ ಎಕ್ಸ್ಪೆಂಡಿಚರ್. ವಾಟ್ ಯು ಆರ್ ಟಾಕಿಂಗ್ ಅಬೌಟ್ could be probably the expenditure by a party which doesn't fall under this category. First time voters ಎಷ್ಟು ಆಗಿದ್ದಾರೆ, the status on that? ಮಾಹಿತಿ ಇದೆ. ಯುವ ಮತದಾರರು ಒಟ್ಟು 38,386, 38,386. ಮೇಲ್ 19,690, ಫೀಮೇಲ್ 18,693. ಇಷ್ಟು ಯುವ ಮತದಾರರು ಇಲ್ಲಿ ಇದ್ದಾರೆ. ಅವ್ರಿಗೆ ನಾವು 38,386. ಮೇಲ್ 19,690, ಫೀಮೇಲ್ 18,693. How many have applied now? Because these are to get them enrolled. How many have done and ಇನ್ನು ಬಿಟ್ವೀನ್ ರೋಲ್ ರಿವಿಷನಲ್ಲಿ ಮಾಡುವಂಥ ನಂಬರ್ ಈಗ ಇಲ್ಲ. ಅದು ಐ ಗಿವನ್ ಇಟ್ ದೆನ್ ಓನ್ಲಿ ವೆನ್ ಎವರ್ ದಟ್ ಸಮ್ಮರಿ ರೋಲ್ ರಿವಿಷನ್ ಮಾಡಿದಾಗ ಕೊಟ್ಟಿದ್ದು ನಂಬರ್ಸು ಐ ಕ್ಯಾನ್ ಗಿವ್ ಅ ರಿಟರ್ನ್ ವರ್ಷನ್ ಲೇಟರ್. ದಿಸ್ ಇಸ್ ದ ಫೈನಲ್ ರೋಲ್ದು 31/12 ಇದಕ್ಕೆ ಜನವರಿ 1ಗೆ ನಾವು ಡಿಕ್ಲೇರ್ ಮಾಡಿದ್ವಲ್ಲ ಅದು. ಅವಾಗಿಂದ ದಿಸ್ ಇಸ್ ದ ಟೋಟಲ್ ದಿಸ್ ಥಿಂಗ್ ಆಸ್ ಆನ್ ಟುಡೇ. ಈಗ ಮನೆಗೆ ರಿವಿಷನ್ಗೆ ಇದಾಗಿದೆಯಲ್ಲ ನಾವು ಎಸ್ಟರ್ಡೇ ಐ ಥಿಂಕ್ ಎನ್ರೋಲ್ಮೆಂಟ್ ಟು ಫಾರ್ ನ್ಯೂ ವೋಟರ್ಸ್ಗೆ ಎನ್ಸ್ ದಿಸ್ ಥಿಂಗ್ ಅದು ಇನ್ನೂ ಅಪ್ಲಿಕೇಶನ್ ವಿ ಹ್ಯಾವ್ 10 days ಫಾರ್ ಅಸ್ ಟು ಅಪ್ರೂವ್ ಇಟ್. ಅಪ್ರೂವ್ ಆದ ನಂತರ ಫೈನಲ್ ಇದು ನಮಗೆ ಗೊತ್ತಾಗುತ್ತೆ. ಎಷ್ಟು ಹಾಕಿದ್ದಾರೆ ಅಂತ ನಾ ಅದು ಯಂಗ್ ವೋಟರ್ಸಾ ಅಂತೆಲ್ಲ ಗೊತ್ತಾಗಲ್ಲ. ಫಾರ್ ದ್ಯಾಟ್ ನಾವು ವುಡ್ ನಾಟ್ ಬಿ ದ ರೈಟ್ ಟೈಮ್ ಟು ಟೆಲ್. ದಿಸ್ ಇಸ್ ದ ನಂಬರ್ ಆಸ್ ಆನ್ ಡೇಟ್. ಅದರ್ದು ನಾವು 8ನೇ ತಾರೀಕು ಕೊಡ್ತೇವೆ. ದಟ್ ಈಸ್ ದ ಲಾಸ್ಟ್ ಡೇಟ್ ಫಾರ್ ಅಸ್ ಟು ಕ್ಲಿಯರ್ ದಿ ದಿಸ್ ಥಿಂಗ್ ಹೂ ವಿಲ್ ಬಿ ಎಲಿಜಿಬಲ್ ಟು ವೋಟ್ ಫಾರ್ ದಿಸ್ ಎಲೆಕ್ಷನ್. ಅದನ್ನು ನಾವು 8ನೇ ತಾರೀಕು ಕೊಡ್ತೇವೆ. ಇದರಲ್ಲಿ ಐ ವಿಲ್ ಟೇಕ್ ದಿಸ್ ಆಪರ್ಚುನಿಟಿ ಆಲ್ಸೋ ನಿಮ್ಮ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೆ ಬಯಸೋದು, ಈ 85+ ಮತ್ತು PWD ವೋಟರ್ಸ್ಗೆ ಹೋಮ್ ವೋಟಿಂಗ್ಗೆ ಅವಕಾಶ ಇದೆ. ಆದರೆ ಎಲೆಕ್ಷನ್ ಕಮಿಷನು ಸಹ ಬೇಡ್ಕೊಳ್ಳೋದು ಕೇಳ್ಕೊಳ್ಳುವಂಥದ್ದು ಏನಂತ ಹೇಳಿದರೆ, ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಇದು ಒಂದು ಹಬ್ಬ. ಇದರಲ್ಲಿ ನೀವು ಎಲ್ಲರೂ ಪೋಲಿಂಗ್ ಸ್ಟೇಷನಲ್ಲಿ ವಯಸ್ಸಾದವರಿಗೆ ಮತ್ತು PWD ಅವ್ರಿಗೂ ಸಹ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೇವೆ. ಅಲ್ಲಿ ರ್ಯಾಂಪ್ಸ್ ಇದೆ, ವೀಲ್ ಚೇರ್ಸ್ ಇದೆ. ವೀಲ್ ಚೇರ್ ಜೊತೆ ವಾಲಂಟಿಯರ್ಸು ನಿಮಗೆ ಸಹಕಾರ ಮಾಡಲಿಕ್ಕೆ ಇದ್ದಾರೆ.
ಮತ್ತು PWD ವೋಟರ್ಸ್ಗೂ ಸಹಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು ಅಲ್ಲಿ ಮಾಡಿಕೊಟ್ಟಿದ್ದೇವೆ. ನಮ್ಮ ವಿನಂತಿ ಎಲ್ಲರೂ ಸಹ ಪೋಲಿಂಗ್ ಸ್ಟೇಷನಲ್ಲಿಯೇ ಬಂದು ವೋಟ್ ಮಾಡಲಿಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಯಾರಿಗೆ ತುಂಬ ಸಮಸ್ಯೆ ಇದೆ ಅವರು ಈ ಹೋಮ್ ವೋಟಿಂಗ್ ಆಪ್ಷನನ್ನು ಒದಗಿಸ್ಕೊಡ್ಬೇಕು ಬಯಸ್ಕೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಇದರ ಜೊತೆ ಒಂದು ಸೆಕೆಂಡ್, ಇದರ ಜೊತೆ ಇದು ಇನ್ನೊಂದು ಏನಂತ ಹೇಳಿದರೆ, ಇವರು ಯಾರೂ ಕೂಡ ಪೋಲಿಂಗ್ ಡೇ ದಿವಸ ಇವರಿಗೆ ಅವಕಾಶ ಇರುವುದಿಲ್ಲ. ಒಂದು ಸಾರಿ ಆಪ್ಟ್ ಮಾಡಿದ ನಂತರ ಪೋಲಿಂಗ್ ಸ್ಟೇಷನಲ್ಲಿ ಬಂದು ವೋಟ್ ಆಗಲಿಕ್ಕೆ ಇವರಿಗೆ ಅವಕಾಶ ಇರುವುದಿಲ್ಲ. ಅವರು ಆಪ್ಟ್ ಮಾಡಿದ ನಂತರ ಹೋಮ್ ವೋಟಿಂಗ್ ನಾವು ಡೇಟ್ ಫಿಕ್ಸ್ ಮಾಡಿ ಅವರಿಗೆ ಕಮ್ಯುನಿಕೇಟ್ ಏನು ಮಾಡ್ತೇವೆ ಆ ಟೈಮಲ್ಲಿ ಅವರು ಅಲ್ಲಿ ಇರಬೇಕು. 2 ಸಾರಿ ಅವಕಾಶ ಕೊಡಲಾಗೋದು. ಒಂದು ಸಾರಿ ಹೋಗ್ತೀವಿ ಅವರಿಲ್ಲ, ಇನ್ನೊಂದು ಸಾರಿ ಹೋಗ್ತೇವೆ. ಆದರೆ ಆವಾಗಲೂ ಇಲ್ಲ ಅಂತ ಹೇಳಿದರೆ ಅವರು ವೋಟ್ ಮಾಡುವಂಥ ಇದನ್ನು ಕಳ್ಕೊಳ್ತಾರೆ. ಪೋಲಿಂಗ್ ಸ್ಟೇಷನಲ್ಲಿ ಬಂದು ವೋಟ್ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಇದನ್ನು ಸಹ ನಾನು ಮಾಹಿತಿಯನ್ನು ನಿಮ್ಮ ಮುಖಾಂತರ ತಿಳಿಸಿ ಬಯಸ್ತೇನೆ. ಲಾಸ್ಟ್ ಟೈಮ್ ಇದರಲ್ಲಿ ಅಸೆಂಬ್ಲಿ ಟೈಮ್ನಲ್ಲಿ ಯಾಕಂದರೆ ಈಗ ಅವ್ರಿಗೆ ನೀವು ಹೇಳ್ತಿರೋದು ದೇ ಶುಡ್ ಕಮ್ ಆ್ಯಂಡ್ ಪ್ರಿಫರಬಲಿ ವೋಟ್ ಇನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇರೋದು. ಅದೇ ನಾನು ಹೇಳ್ತಿರೋದು ಹಾಗೆ. ಬಟ್ ಇಫ್ ದ ಸೀನಿಯರ್ ಸಿಟಿಸನ್ ಹಿಮ್ಸೆಲ್ಫ್ ಸೇಸ್ ದಟ್ ಐ ಕಾಂಟ್ ಕಮ್, do you look at the physical incapability to assess, or you go by what the senior citizen says, or PWD ವೋಟರ್ಸ್ಗೆ 40% ಮೇಲೆ ಇರಬೇಕು ಅಂತ ಎಲಿಜಿಬಿಲಿಟಿ ಇದೆ. 85+ ಮೇಲೆ ಇರುವವರಿಗೆ ಈ ಸೌಲಭ್ಯಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಲ್ ಆಫ್ ಅಸ್ ಆರ್ ಎಕ್ಸ್ಟೆಂಡಿಂಗ್. ಆಪ್ಷನ್ ಇಸ್ ಲೆಫ್ಟ್ ಟು ದೆಮ್ ಓನ್ಲಿ. ವಿ ಆರ್ telling them we will be really happy, all of us will be happy if they come to the polling station and vote to take part in the festival of democracy ಅಷ್ಟೇ. ಅಲ್ಲಿ ಆಫೀಷಿಯಲ್ಸ್ ಇದು ಇಫ್ ಯು ಆರ್ ಫಿಸಿಕಲಿ ಕೇಪಬಲ್ ವಿ ಕಾಂಟ್ ಅಲೌ ಇಟ್ ಅಂತ ಒಂದು ಲಾಸ್ಟ್ ಟೈಮ್ ಅದು ರಿಜೆಕ್ಟ್ ಆಗಿದೆ. ಸಾಧ್ಯನೇ ಇಲ್ಲ. ಇಡೀ ರಾಜ್ಯದಲ್ಲಿ 13,500 ವೋಟು ಹೋಮ್ ವೋಟಿಂಗ್ ಆಗಿರುವುದು ದಕ್ಷಿಣ ಕನ್ನಡ. ಅವರ್ಸ್ ದ ನಂಬರ್ 2 ಆಫ್ಟರ್ ಬ್ಯಾಂಗ್ಳೂರ್. So we are the highest home voting in the entire state, and the third district is way behind. So election ಹತ್ರ ಬರುವಾಗ ನಾವು ಇನ್ಫ್ರಾಸ್ಟ್ರಕ್ಚರ್ ಬೇಡಿಕೆ ಇಟ್ಕೊಂಡು ಚುನಾವಣೆ ಬಹಿಷ್ಕಾರ ಮಾಡ್ಕೊಂತಲ್ಲ ಈ ಸಲ ಶುರುವಾಗಿದೆ. ಅದನ್ನು ಯಾವ ರೀತಿ ಪರಿಗಣಿಸ್ತೀವಿ? ಅದನ್ನು ನಾವು ಇಶ್ಯೂ ಬೇಸ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವಿನಂತಿ ಏನಂದರೆ, ಇದು ಭಾಳ ವರ್ಷಗಳ ಸಮಸ್ಯೆಗಳಿರುವಂಥದ್ದು, ಬೇರೆ ಬೇರೆ ವಿಚಾರಗಳೆಲ್ಲ ದರ್ ಆರ್ ಇನಫ್ ಡೆಮಾಕ್ರೆಟಿಕ್ ಫೋರಮ್ಸ್ ಥ್ರೂ ವಿಚ್ ದೀಸ್ ಆರ್ ರಿಸಾಲ್ವ್ಡ್. ಇದಕ್ಕೆಲ್ಲ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರುವಂಥದ್ದು, ಬಜೆಟ್ ಆಸ್ಪೆಕ್ಟ್ಸ್ ಇರುವಂಥದ್ದೆಲ್ಲ ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ಇನ್ ದಟ್ ವಿತಿನ್ ದ ಫ್ರೇಮ್ವರ್ಕ್ ಆಫ್ ಲಾ ಆ್ಯಂಡ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಅದನ್ನು ಈ ರೀತಿ ಬಳಸಲಿಕ್ಕೆ ಅವಕಾಶ ಮಾಡಬಾರ್ದು. ಆದರೂ ಇಶ್ಯೂ ಬೇಸ್ಡ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಓಕೆ, ಸೇ ಸಮಥಿಂಗ್ ಬಟ್ ಸ್ವೀಟ್. ಲಾಸ್ಟ್ ಎಲೆಕ್ಷನಲ್ಲಿ ಈ ಸಿಟಿಯಲ್ಲಿ ತುಂಬ ಕಡಿಮೆ ಆಗಿತ್ತು ಇದು ಮಾಡಿ, ಮತ್ತು ತುಂಬ ಈ ಚಟುವಟಿಕೆಗಳನ್ನೆಲ್ಲ ಮಾಡಿ ಅದಕ್ಕಾಗಿ ಈ ಅಪಾರ್ಟ್ಮೆಂಟ್ಗಳಿಗೆ ಸ್ವೀಪ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಸ್ವೀಪ್ ಬಗ್ಗೆ ಮಾಹಿತಿ ಈ ಕೊಡ್ತಾರೆ. ವರ್ಷನೂ ಒಂದು ಸ್ವೀಪ್ ಆ್ಯಕ್ಷನ್ ಪ್ಲಾನನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈ ಸ್ವೀಪ್ ಆ್ಯಕ್ಷನ್ ಪ್ಲಾನ್ ಟಾರ್ಗೆಟೆಡ್ ಆಗಿ ಮಾಡಬೇಕಂತ ಹೇಳಿಬಿಟ್ಟು ಲಾಸ್ಟು ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ 77.9% ವೋಟಿಂಗ್ ಆಗಿದೆ. ಸೊ ನಮ್ಮ ಸ್ಟೇಟ್ದು 68% ಇತ್ತು. ಸೊ ಆಲ್ಮೋಸ್ಟ್ ಆಲ್ ದಿ ಕಾನ್ಸ್ಟಿಟ್ಯೂಯೆನ್ಸೀಸ್ ನಮ್ಮಲ್ಲಿ 2019 ವೋಟಿಂಗ್ ನೋಡಿದರೆ ಎವ್ರಿ ಕಾನ್ಸ್ಟಿಟ್ಯೂಯೆನ್ಸಿ ಆಸ್ ವೋಟಿಂಗ್ ಪರ್ಸೆಂಟೇಜ್ ಇಸ್ ಮೋರ್ ದ್ಯಾನ್ ದಿ ಸ್ಟೇಟ್ ಆ್ಯಾವರೇಜ್. ಆದಾಗಿಯೂ ಅದರಲ್ಲಿ ಅತಿ ಕಡಿಮೆ ಇರುವಂಥ ವೋಟಿಂಗ್ ಪರ್ಸೆಂಟೇಜು ನಮ್ಮಲ್ಲಿ ಮಂಗಳೂರು ಸಿಟಿ ಸೌತ್ 70.21%, ಫಾಲೋಡ್ ಬೈ ಮಂಗಳೂರು ಸಿಟಿ ನಾರ್ತ್ ಆ್ಯಂಡ್ ಮಂಗಳೂರು, ಅದು 75% ಹಾಗೆ ವೋಟಿಂಗ್ ಪರ್ಸೆಂಟೇಜ್ ಇದೆ. ಉಳಿದಂತೆ ಎಲ್ಲ ಈ ಬೆಳ್ತಂಗಡಿ ಮತ್ತು ಪುತ್ತೂರು, ಸುಳ್ಯ, ಬಂಟ್ವಾಳ ಇಲ್ಲೆಲ್ಲವೂ ಕೂಡ 80% ಆ್ಯಂಡ್ ಅಬವ್ ವೋಟಿಂಗ್ 2019 ಲೋಕಸಭಾ ಎಲೆಕ್ಷನಲ್ಲಿ ಆಗಿದೆ. ಸೊ ಇಲ್ಲಿ ಈ ಮತಗಟ್ಟೆವಾರು ವಿ ಹ್ಯಾವ್ ಐಡೆಂಟಿಫೈಡ್ ಯಾವ ಪೋಲಿಂಗ್ ಸ್ಟೇಷನ್ ಏರಿಯಾದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತಲೂ ನಾವು ಐಡೆಂಟಿಫೈ ಮಾಡಿದ್ದೇವೆ. ಸೊ ವಿ ಹ್ಯಾವ್ ಫೌಂಡ್ ಔಟ್ 57 polling stations in the entire district where they have voted less than the state average. State average is 68.81. So state average for voting is 68.81. ಸೊ ಈ ಸ್ಟೇಟ್ ಆ್ಯಾವರೇಜ್ಗಿಂತ ಕಡಿಮೆ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಂತ ಯಾವುದೂ ಇಲ್ಲ. ಆದರೆ ಮತಗಟ್ಟೆಯಲ್ಲಿ ನಾವು ಪೋಲಿಂಗ್ ಸ್ಟೇಷನ್ ವೈಸ್ ನೋಡಿದರೆ ನಮಗೆ ಲೆಸ್ ದ್ಯಾನ್ ಸ್ಟೇಟ್ ಆ್ಯಾವರೇಜ್ ಇರುವಂಥದ್ದು ಸುಮಾರು ಒಂದು 57 polling stations ವಿ ಹ್ಯಾವ್ ಐಡೆಂಟಿಫೈಡ್. ಸೊ ಅದು ಒಂದು ಕ್ರೈಟೀರಿಯಾ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಕ್ರೈಟೀರಿಯಾ ಏನಂತ ಹೇಳಿದರೆ, ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಷ್ಟು ಆ್ಯಾವರೇಜ್ ಟೋಟಲ್ ಪೋಲಿಂಗ್ ಆಗಿದೆಯೋ ಅದಕ್ಕಿಂತ 20% ಲೆಸರ್ ವೋಟಿಂಗ್ ಆಗಿರುವಂಥ ಪೋಲಿಂಗ್ ಸ್ಟೇಷನ್ಸನ್ನು ಕೂಡ ಗುರುತಿಸಿದ್ದೇವೆ. ದಟ್ ಈಸ್ ಕಮಿಂಗ್ ಟು 72 polling stations.
ಸೊ ಈ ರೀತಿ ಐಡೆಂಟಿಫೈಡ್ ಪೋಲಿಂಗ್ ಸ್ಟೇಷನ್ನಲ್ಲಿ ನಾವು ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇದರ ಜೊತೆಗೆ ಈಗ ನಮ್ಮಲ್ಲಿ ಎಸ್ಪೆಷಲಿ ಈ ವಲ್ನರಬಲ್ ಸೆಕ್ಷನ್ಸ್ ಅಂತ ಇರುವಂಥವರು, ಈ ನಮ್ಮ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅವ್ರ ಅಸೋಸಿಯೇಷನ್ ಜೊತೆಗೆ, ಮತ್ತು ಈ ಟ್ರಾನ್ಸ್ಜೆಂಡರ್ ವೋಟರ್ಸ್ ಅವ್ರ ಅಸೋಸಿಯೇಷನ್ ಜೊತೆಗೆ, ಆ್ಯಂಡ್ ಮತ್ತು ಈಗ ಫೀಮೇಲ್ ಸೆಕ್ಸ್ ವರ್ಕರ್ಸು, ಮತ್ತು ಪ್ರಿಮಿಟಿವ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸು, ಅದರಲ್ಲಿ ವೋಟರ್ಸ್ ಸುಮಾರು ಒಂದು 3536 ವೋಟರ್ಸ್ ಇದ್ದಾರೆ. ಮತ್ತು ಈಗ ಟ್ರೈಬಲ್ ಗ್ರೂಪ್ಸ್, ಈಗ ಮಲೆಕುಡಿಯವರು ಮತ್ತು ಕೊರಗ ಸಮಾಜನವರು, ಸೊ ಇವರನ್ನೆಲ್ಲ ಈಗ ವಲ್ನರಬಲ್ ಸೆಕ್ಷನ್ಸ್ ಅಂತ ಐಡೆಂಟಿಫೈ ಮಾಡಿ ಅವ್ರದ್ದು ಕಾರ್ಯಕ್ರಮಗಳು ಮತ್ತು ಅವರು ಅಸೋಸಿಯೇಷನ್ಗೆ ಕೂಡ ನಾವು ಎಂಗೇಜ್ಮೆಂಟನ್ನು ಮಾಡಿದ್ದೇವೆ. ಸೊ ಈ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕಂತ ಹೇಳಿಬಿಟ್ಟು ಈ ಸಲ ನಾವು ಈಗ ಮಾಸ್ಟರ್ಸ್ ಟ್ರೈನರ್ಸನ್ನು ನಾವು ಕ್ಯಾಸ್ಕೇಡಿಂಗ್ ಟ್ರೈನಿಂಗನ್ನು ಈಗಾಗಲೇ ಕೊಟ್ಟು ಈಗ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ಸ್ ಟ್ರೈನರ್ಸ್ ಅಂತ ವಿ ಹ್ಯಾವ್ ಐಡೆಂಟಿಫೈಡ್. ಸೊ ದರ್ ಇಸ್ 1 ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ನಮ್ಮ ಜಿಲ್ಲೆಗೆ ಅಂತ ಇದ್ದಾರೆ, 7 ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ. ಅವರು ಜೊತೆಗೆ ಹುಬ್ಳಿ ಮಟ್ಟದಲ್ಲಿ 19 ಹುಬ್ಳೀಸ್ಗೆ ಪ್ರತಿಯೊಂದು ಹುಬ್ಳಿಗೂ ಕೂಡ ಹುಬ್ಳಿ ಲೆವೆಲ್ ಮಾಸ್ಟರ್ ಟ್ರೈನರ್ಸನ್ನು ಐಡೆಂಟಿಫೈ ಮಾಡಿ ಈಗಾಗಲೇ ಅವರಿಗೆ ನಾವು ಕಾರ್ಯಕ್ರಮಗಳ ಬಗ್ಗೆ ತರಬೇತಿ ಮತ್ತು ಹೇಗೆ ಈ ಸ್ವೀಪ್ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಅವರಿಗೆ ತಿಳಿಸಿದ್ದೇವೆ. ಅವರು ಈಗ ಪ್ರತಿಯೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಹೋಗಿ ಅಲ್ಲಿ ಯಂಗ್ ವೋಟರ್ಸನ್ನು, ಫಸ್ಟ್ ಟೈಮ್ ವೋಟರ್ಸನ್ನು ಅವರು ವೋಟರ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಮತ್ತು ಅವರು ಪಾರ್ಟಿಸಿಪೇಷನನ್ನು ಮಾಡಲಿಕ್ಕೆ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಪ್ರತಿಯೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲೂ ಕೂಡ ಈಗ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸು ಮತ್ತು ಕ್ಯಾಂಪಸ್ ಅಂಬಾಸಡರ್ಸ್ ಅಂತ ನಾವು ನೋಡಲ್ ಪರ್ಸನ್ಸನ್ನು ಐಡೆಂಟಿಫೈ ಮಾಡಿದ್ದೇವೆ. ಅವ್ರ ಮುಖಾಂತರ ನಾವು ಈ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಸೊ ಅದು ಬರ್ತಾ ಇದೆ. ಇದರ ಜೊತೆಗೆ ವಿ ಹ್ಯಾವ್ ಐಡೆಂಟಿಫೈಡ್ ಡಿಸ್ಟ್ರಿಕ್ಟ್ ಐಕಾನ್ಸ್ ಅಂತ ನಾವು ಒಂದು 14 ಜನರನ್ನು ಡಿಸ್ಟ್ರಿಕ್ಟ್ ಐಕಾನ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಹೂಸ್ ಪ್ರೆಸೆನ್ಸಸ್ ಆರ್ ಹೂಸ್ ವರ್ಡ್ಸ್ ವಿಲ್ ಬಿ ಕ್ಯಾರಿಂಗ್ ಮೋರ್ ವೈಟೇಜ್, ಸ್ವಲ್ಪ ರೀಚ್ ಜಾಸ್ತಿ ಇರುವಂಥವ್ರು ಒಂದು 14 ಮೆಂಬರ್ಸ್ ಐಡೆಂಟಿಫೈ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಈಗ ತುಳು ಸಿನಿಮಾನಲ್ಲಿ ಇರುವಂಥ ಪ್ರಮುಖರನ್ನು ಕೂಡ ಐಡೆಂಟಿಫೈ ಮಾಡಿದ್ದೇವೆ. ಸೊ ಅರವಿಂದ್ ಬೋಳರ್ ಅವರು ಮತ್ತು ಜೊತೆಗೆ ಡಾಕ್ಟರ್ಸು ಮತ್ತು ಅಗ್ರಿಕಲ್ಚರಸ್ಸು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಪೊಲಿಟಿಕಲ್ ಆಗಿರುವಂತಹ ಎಲ್ಲ ಐಡೆಂಟಿಫೈಡ್ ಐಕಾನ್ಸ್ ಕಡೆಯಿಂದ ನಾವು ಅಂಡರ್ಟೇಕಿಂಗನ್ನು ತೊಗೊಂಡಿದ್ದೇವೆ. ಸೊ ಅವ್ರ ಮುಖಾಂತರನೂ ಕೂಡ ವೋಟಿಂಗ್ ಪರ್ಸೆಂಟೇಜು ಮತ್ತು ಎಥಿಕಲ್ ವೋಟಿಂಗ್ ಬಗ್ಗೆಯೂ ಕೂಡ ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳುವಂಥದ್ದನ್ನು ಈಗ ಮಾಡ್ತಾ ಇದ್ದೇವೆ. ಅದಕ್ಕೆ ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈಗ ನಮ್ಮಲ್ಲಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳಿ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸನ್ನು ಐಡೆಂಟಿಫೈ ಮಾಡಿದ್ದೇವೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5 ಸಖಿ ಮತಗಟ್ಟೆಗಳು, ಅಂದರೆ ವಿಚ್ ವಿಲ್ ಬಿ ಟೋಟಲಿ ಮ್ಯಾನೇಜ್ಡ್ ಬೈ ವುಮೆನ್, ಅದು ಮಾಡ್ತಾ ಇದ್ದೇವೆ. ಮತ್ತು ಒಂದು PWD ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಈಗ PWD ಅವ್ರ ಕಡೆಯಿಂದಲೇ ಮ್ಯಾನೇಜ್ ಮಾಡುವ ಹಾಗೆ ಮಾಡ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ಯೂತ್ ಮ್ಯಾನೇಜ್ಡ್ ಪೋಲಿಂಗ್ ಸ್ಟೇಷನ್ನು, ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್, ಒಂದು ಎಥನಿಕ್ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಟ್ಟು 9 ಮಾಡೆಲ್ ಪೋಲಿಂಗ್ ಸ್ಟೇಷನ್ ನಾವು ಈಗ ಐಡೆಂಟಿಫೈ ಮಾಡಿ ಗುರುತಿಸಿದ್ದೇವೆ. ಅಲ್ಲಿ ಸ್ವಲ್ಪ ಚೆನ್ನಾಗಿ ಬ್ರ್ಯಾಂಡಿಂಗು ಮತ್ತು ವೋಟರ್ಸ್ ಸೆಲ್ಫಿ ಪಾಯಿಂಟ್ಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್ ಚೆನ್ನಾಗಿರುವ ಹಾಗೆ ನಾವು ಅದನ್ನು ಎನ್ಶೋರ್ ಮಾಡ್ತಾ ಇದ್ದೇವೆ. ಸೊ ದೀಸ್ ಆರ್ ದಿ ಆ್ಯಕ್ಟಿವಿಟೀಸ್ ಇಲ್ಲೂ. ಇದನ್ನು ಹೊರತುಪಡಿಸಿ ಸ್ವಲ್ಪ ಜಾಸ್ತಿ ವಿಸಿಬಲ್ ಆಗಿ ಮಾಡುವಂಥ ಕಾರ್ಯಕ್ರಮ, ಇದು ವಿನೂತನವಾಗಿ ಮಾಡುವಂಥ ಕಾರ್ಯಕ್ರಮಗಳಿಗೂ ಕೂಡ ವಿ ಆರ್ ಹ್ಯಾವಿಂಗ್ ಪ್ಲ್ಯಾನ್ಸ್. ಸೊ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಅದನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ನಮ್ಮ ಮೂಡುಬಿದಿರೆ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ ಒಂದು ಫೈರ್ ಪಂಚ ಮೆರವಣಿಗೆ ಅಂತ ಹೇಳಿ ಅಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಮತ್ತು ನಮ್ಮ ಬೋಟ್ಸ್ ಇದೆ, ಬೀಚ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಜಾಸ್ತಿ ಮಕ್ಕಳಿಗೆ ಜನರಿಗೆ ಅದನ್ನು ರೀಚ್ ಮಾಡುವಂಥ ಪ್ರಕ್ರಿಯೆ ಇದೆ, ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ವಿಲ್ ಬಿ ಡೂಯಿಂಗ್ ಆಲ್ಸೋ. ಈ ವಿಷಯಗಳನ್ನು ಏನೇನು ಈಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ರ ಬಗ್ಗೆ ಒಂದು ಮೀಡಿಯಾ ಗ್ರೂಪ್ ಆಲ್ರೆಡಿ ಇದೆ, ಅದಕ್ಕೆ ನಾವು ವಾರ್ತಾ ಅಧಿಕಾರಿಗಳು ಅದರಲ್ಲಿ ಇರ್ತಾರೆ. ಅದರಲ್ಲೂ ಕೂಡ ನಾವು ವಿಲ್ ಸ್ಟಾರ್ಟ್ ಶಾರಿಂಗ್ ಇಟ್ ಆನ್ ಎ ಡೈಲಿ ಬೇಸಿಸ್. ವಿ ಹ್ಯಾವ್ ಎನ್ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಫ್ರಮ್ ಲಾಸ್ಟ್ 1 ವೀಕಿನಿಂದ ಇದು ಸ್ವಲ್ಪ ಇಂಟೆನ್ಸಿವ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲೆಲ್ಲ ಡಿಸೆಂಟ್ರಲೈಸ್ಡ್ ಆಗಿ ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಏನೇನು ಆಗ್ತಾ ಇದೆ, ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಷ್ಟು ಜನರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹೂ ಹ್ಯಾಸ್ ಸ್ಪೋಕನ್ ವಾಟ್, ಆ ಡೀಟೇಲ್ಸನ್ನು ಕೂಡ ಆ ಒಂದು ಗ್ರೂಪ್ನಲ್ಲಿ ಮೀಡಿಯಾ ಜೊತೆಗೆ ಶೇರ್ ಮಾಡ್ತೇವೆ. ತಮ್ಮ ಮುಖಾಂತರನೂ ಕೂಡ ನಾವು ಕೇಳ್ಕೊಳ್ಳುವುದು ಏನಂತ ಹೇಳಿದರೆ, ಎವ್ರಿಬಡಿ ಶುಡ್ ಕಮ್ ಔಟ್ ಆ್ಯಂಡ್ ದೇ ಶುಡ್ ಡೆಫಿನೆಟ್ಲಿ ವೋಟ್. ಸೊ ದೋ ವಿ ಆರ್ ಹೈ ಇನ್ ಟರ್ಮ್ಸ್ ಆಫ್ ಓವರ್ ಆಲ್ ವೋಟಿಂಗ್ ಪರ್ಸೆಂಟೇಜು, ಎಸ್ಪೆಷಲಿ ಈಗ ಮಂಗಳೂರು ಸಿಟಿಯನ್ನು ರೆಪ್ರೆಸೆಂಟ್ ಮಾಡುವಂತಹ 3 ಕ್ಷೇತ್ರ, ಮಂಗಳೂರು ಸಿಟಿ ಸೌತು, ನಾರ್ತು ಆ್ಯಂಡ್ ಮಂಗಳೂರು ಕಾನ್ಸ್ಟಿಟ್ಯೂನ್ಸಿ, ಈ 3 ಕಡೆಯೂ ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ಕೂಡ ತುಂಬ ಕಡಿಮೆ ಇದೆ. ಸೊ ಅಲ್ಲಿ ಅಪಾರ್ಟ್ಮೆಂಟ್ ಬೇಸ್ಡ್ ಕ್ಯಾಂಪೇನಿಂಗ್ಸು ಕೂಡ ನಾವು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇನ್ ಕೊಲಾಬರೇಷನ್ ವಿತ್ ಮಂಗಳೂರು ಸಿಟಿ ಕಾರ್ಪೊರೇಷನ್, ಅಪಾರ್ಟ್ಮೆಂಟ್ನಲ್ಲಿರುವಂಥ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಜೊತೆಗೂ ಮತ್ತು ಈ ಬಿಲ್ಡರ್ಸ್ ಅವ್ರ ಜೊತೆಗೂ ಕೂಡ ಮೀಟಿಂಗ್ ಮಾಡಲಿಕ್ಕೆ, ಮತ್ತು ಅಪಾರ್ಟ್ಮೆಂಟ್ನಲ್ಲಿ ಸೈನ್ ಬೋರ್ಡ್ ಕ್ಯಾಂಪೇನ್ ಮತ್ತು ಸೆಲ್ಫಿ ಪಾಯಿಂಟ್ಸನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಕೂಡ ವಿ ಹ್ಯಾವ್ ಪ್ಲ್ಯಾನ್ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಶಾರ್ಟ್. ದಿಸ್ ಈಸ್ ಫ್ರಮ್ ಸ್ವೀಪ್ ಸೈಡ್. ನಿಮ್ಮ ಮುಖಾಂತರ ಕೇಳ್ಕೊಳ್ಳೋ ಬಯಸೋದೇನೆಂದರೆ, ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಬಳಸ್ಕೊಂಡು ಈಗಲೇ ಅವರು ಎಲೆಕ್ಟ್ರೋಲ್ ರೋಲಲ್ಲಿ ಅವರ ಹೆಸರು ಎಲ್ಲಿದೆ, ಯಾವ ಪೋಲಿಂಗ್ ಸ್ಟೇಷನಲ್ಲಿದೆ ಅನ್ನುವಂಥ ಮಾಹಿತಿಯನ್ನು VHA ಮುಖಾಂತರ, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಅವರು
ತೊಗೋಬೋದು, ನೋ ಯುವರ್ ರೋಲ್ ಅನ್ನುವಂಥ ಆಸ್ಪೆಕ್ಟಲ್ಲಿ ಈಗ ಅವರು ಮಾಡಿಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇದನ್ನು ವಿ ವಿಲ್ ಏನು ಅಪಾರ್ಟ್ಮೆಂಟ್ಸಲ್ಲಿ ಸ್ಪೆಷಲ್ ಕ್ಯಾಂಪ್ಸ್ ಮಾಡ್ತೀವಿ, ಅಲ್ಲಿ ವಿ ವಿಲ್ ಆಲ್ಸೋ ಎಜುಕೇಟ್ ಆ್ಯಂಡ್ ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ವೇರ್ ದೇರ್ ನೇಮ್ ಇಸ್ ದೇರ್ ಇನ್ ದ ರೋಲ್. ಈ ಎಲೆಕ್ಟೋರಲ್ ರೋಲಲ್ಲಿ ಅವರ ಹೆಸರು ಡಿಲೀಷನ್ ಏನು ಕ್ರೈಟೀರಿಯಾ ಅಂದರೆ ಡೆತ್ ವರ್ಗಾವಣೆ ಆದಾಗ ಅವ್ರಿಗೆ ಕೊಡೋದಿದ್ರೆಯೂ ಇದಕ್ಕಾಗಿಲ್ಲ. ಇಲ್ಲ, ಆಟೋ ಡೆಲಿಷನಿಗೆ ಎಲೆಕ್ಷನ್ ಇಯರಲ್ಲಿ ಅವಕಾಶ ಇಲ್ಲ. ಒನ್ಲಿ ಥ್ರೂ ದಿಸ್ ಥಿಂಗ್ ಡೆತ್ ಇದ್ರೂ ಸಹ ಅವ್ರ ಕಡೆಯಿಂದ ಫಾರ್ಮ್ಸ್ ತೊಗೊಂಡೇ ನಾವು ಮಾಡ್ತೇವೆ. ಬೇರೆ ಕಡೆ ಶಿಫ್ಟ್ ಆದರೆ ಅಲ್ಲಿ ಅಗ್ರಿ ಆದ ನಂತರ ಇಲ್ಲಿಂದ ಡೆಲಿಷನ್, ದಟ್ ಆಲ್ಸೋ ದ ಫಾರ್ಮ್ಸ್ ವಿಲ್ ಬಿ ಗಿವನ್ ಬೈ ದಿ ವೋಟರ್ ಅಪ್ಲೈ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಇದನ್ನು ಎಲೆಕ್ಷನ್ ಇಯರಲ್ಲಿ ದ ಹೋಲ್ ಇಯರ್ ಎಕ್ಸೈಸ್ ಇಟ್ ಸೆಲ್ಫ್ ಇಟ್ ಕೆನಾಟ್ ಬಿ ಡನ್. ಓಕೆ, ಎಲೆಕ್ಷನ್ ರಿಲೇಟೆಡ್ ಮುಗಿದರೆ ಐ ವಿಲ್ ಜಸ್ಟ್ ಟೇಕ್ 5 more minutes ಟು Postal ballot ಬಗ್ಗೆ what is the status now? ಈಗ ಇದು ಮಾಡೋದು ಅಂದರೆ when does it start? What's the ಪೋಸ್ಟಲ್ ಬ್ಯಾಲೆಟ್ ಅಂದರೆ ಅದು ಪೋಸ್ಟಲ್ ಬ್ಯಾಲೆಟಲ್ಲಿ ಒಂದು ಸರ್ವಿಸ್ ವೋಟರ್ಸ್ದು ಇರ್ತಾರೆ, ಅಂದರೆ ಸೈನಿಕರು, ಅವರಿಗೆ ETPBS ಮುಖಾಂತರ ಆಗುವಂಥದ್ದು. ಪೋಲಿಂಗಲ್ಲಿ ಎಲೆಕ್ಷನಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಯವರು ಪೋಸ್ಟಲ್ ಬ್ಯಾಲೆಟ್ ಇರುವಂಥದ್ದು. ಈಗ ಈ ಎಲೆಕ್ಷನಲ್ಲಿ ಎಲ್ಲ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 90% ಇರ್ತಾರೆ. ಸೊ ಆವಾಗ ಅವ್ರಿಗೆ EDC ಅಂತ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ಸೊ ಅಲ್ಲೆಲ್ಲಿ ಯಾವ ಬೂತಲ್ಲಿದ್ದಾರೆ ಅಲ್ಲೇ ಅವರು ಹೋಗಿ ಅವ್ರ ವೋಟನ್ನು EVM ಅಲ್ಲೇ ಹಾಕ್ಸ್ಲಿಕ್ಕೆ ಅವಕಾಶ ಇರ್ತದೆ, ಅವ್ರಿಗೆ EDC ಕೊಡ್ತೇವೆ. ಬೇರೆ ಜಿಲ್ಲೆಯವರು ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಹೂ ಇಸ್ ಆನ್ ಎಲೆಕ್ಷನ್ ಡ್ಯೂಟಿ ಅವ್ರಿಗೆ ಮಾತ್ರ ಪೋಸ್ಟಲ್ ಬ್ಯಾಲೆಟ್ ಅವಕಾಶ ಇರ್ತದೆ. ಹಿಂದೆ ಪೋಸ್ಟಲ್ ಬ್ಯಾಲೆಟ್ ಇರುವಂಥದ್ದು ಪೋಸ್ಟ್ ಮುಖಾಂತರ ಅವರು, ಅಂದರೆ ನಮ್ಮ ಕಡೆಯಿಂದ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಆದ ನಂತರ ಅವರು ವೋಟ್ ಹಾಕ್ಬಿಟ್ಟು ಪೋಸ್ಟ್ ಮುಖಾಂತರ ROಗೆ ಕಳಿಸುವಂಥ ವ್ಯವಸ್ಥೆ ಇತ್ತು. ಈ ಸಾರಿಯಿಂದ ಆ ವ್ಯವಸ್ಥೆ ಇಲ್ಲ, ಪೋಸ್ಟ್ ಮುಖಾಂತರ ಯಾವುದು ಕಳ್ಸಂಗಿಲ್ಲ. ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ನಾವು ಕೊಡಲ್ಲ, ನಾವು ರೆಡಿ ಮಾಡಿದ ನಂತರ ಅವು ಇಲ್ಲೇ RO ಆಫೀಸಲ್ಲಿ ನಮ್ಮ ಪ್ಲಸ್ ARO ಟ್ರೈನಿಂಗ್ ಸೆಂಟರ್ಸ್ಗಳಲ್ಲಿ ವಿ ವಿಲ್ ಹ್ಯಾವ್ ಅ ಫೆಸಿಲಿಟೇಷನ್ ಸೆಂಟರ್. ಆ ಸೆಂಟ್ರಲ್ಲೇ ಅವರು ವೋಟ್ ಹಾಕ್ಬಿಟ್ಟು ಅಲ್ಲೇ ಡಬ್ಬಿಯಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿ set to respective ಡಿಸ್ಟ್ರಿಕ್ಟ್. ಸೊ ದಕ್ಷಿಣ ಕನ್ನಡದಲ್ಲಿ ಕಲೆಕ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿಬಿಟ್ಟು ದೆನ್ ದರ್ ವಿಲ್ ಬಿ ಅ ಸ್ವ್ಯಾಪ್ ಆ್ಯಂಡ್ ದೆನ್ ದಟ್ ಇಸ್ ಓಕೆ. ದಿಸ್ ಕುಡಿಯೋ ನೀರು ಸಂಬಂಧಪಟ್ಟಂತೆ